ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೃತಜ್ಞತಾ ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು ಪಾಂಡವಪುರದ ಬಳಿಕವಾಗಿ ಕೆಆರ್ಪೇಟೆಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ. ಇಂದಿನ ಒಂದು ಕೃತಜ್ಞತಾ ಸಮಾವೇಶಕ್ಕೆ ಬೃಹತ್ ವೇದಿಕೆ ನಿರ್ಮಾಣವನ್ನ ಮಾಡಲಾಗಿದೆ. ಮತ ಕೊಟ್ಟು ಗೆಲ್ಲಿಸಿದ ಜನರಿಗೆ ಕೃತಜ್ಞತೆಯನ್ನ ಎಚ್.ಡಿ.ಕೆ ಸಲ್ಲಿಸಲಿದ್ದಾರೆ. ಇನ್ನು ಕೇಂದ್ರ ಸಚಿವರಾದ ಬಳಿಕ ಕೃತಜ್ಞತೆಯನ್ನ ಕುಮಾರಸ್ವಾಮಿ ಸಲ್ಲಿಸುತ್ತಿದ್ದು ಕೆಆರ್ಪೇಟೆ ಪಟ್ಟಣದ ಪುರಸಭೆಯ ಹಿಂಭಾಗದ ಮೈದಾನದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ 40,000ಕ್ಕೂ ಹೆಚ್ಚು ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ಮಳೆ ಅಡ್ಡಿ ಆಗದಂತೆ ಜರ್ಮನ್ ಟೆಂಟ್ ಅನ್ನ ಬಳಸಿ ವೇದಿಕೆ ನಿರ್ಮಾಣ ಮಾಡಿದ್ದು ಸಮಾವೇಶಕ್ಕೆ ಬರುವಂತಹ ಜನರಿಗೆ ಸಸ್ಯಾಹಾರ ಮಾಂಸಾಹಾರ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಕೃತಜ್ಞತಾ ಸಮಾವೇಶದಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರಿಂದ ಕೃತಜ್ಞತಾ ಸಮಾವೇಶ ನಡೆಯಲಿರುವಂತದ್ದು ಪಾಂಡವಪುರ ಬಳಿಕ ಕೆಆರ್ಪೇಟೆಯಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಇಂದಿನ ಒಂದು ಕೃತಜ್ಞತಾ ಸಮಾವೇಶಕ್ಕಾಗಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಮತ ಕೊಟ್ಟು ಗೆಲ್ಲಿಸಿದಂತಹ ಜನರಿಗೆ ಕೃತಜ್ಞತೆಯನ್ನ ಎಚ್.ಡಿ.ಕೆ ಸಲ್ಲಿಸಲಿದ್ದಾರೆ.